ಹೇಳಿರಿ ನನ್ನ ಅರ್ಜಿ ಸಾಸಂಗಜಿ. ಕವಿತೆಯ ವಿಷಯ ಸುಕೂನ್ ಅರ್ಥಾತ್ ನೆಮ್ಮದಿ. ಸಾಸಂಗಜಿ ಭಾವನೆ ಈ ರೀತಿಯಾಗಿದೆ. ಹಾಸ್ಪಿಟಲ್ನಲ್ಲಿ ಅಡ್ಮಿಂಟ್ ಆದ ನನ್ನ ಗೆಳೆಯನನ್ನು ಒಂದು ದಿನ ಭೇಟಿಯಾದೆ. ಹಾಸ್ಪಿಟ್ಲ್ನಲ್ಲಿ ಅಡ್ಮಿಂಟ್ ಆದ ನನ್ನ ಗೆಳೆಯನನ್ನು ಒಂದು ದಿನ ಭೇಟಿಯಾದೆ. ಹೇಗಿದ್ದೆ, ಏನಾಗಿದೆ ನಿನಗೆ? ತುಂಬ ದಿನದಿಂದ ನೀನು ಕಣ್ಮರೆಯಾಗಿದೆ. ನನ್ನನ್ನು ನೋಡಿ ನೊಂದ ಮನದಿಂದ ಗೆಳೆಯನು ಮನಸ್ಸಿನ ಭಾವನೆಯನ್ನು ಹೊರಹಾಕುತ್ತಾ ನನ್ನನ್ನು ನೋಡಿ ನೊಂದ ಮನದಿಂದ ಗೆಳೆಯನು ಮನಸ್ಸಿನ ಭಾವನೆಯನ್ನು ಹೊರಹಾಕುತ್ತಾ ಎಲ್ಲವೂ ಇದ್ದು ಇಲ್ಲದಂತಾಗಿದೆ. ಹಾರ್ಟ್, ಕಿಡ್ನಿ ಮತ್ತು ಲಿವರ್ ಪೂರ್ಣ ಡ್ಯಾಮೇಜ್ ಆಗಿದೆ. ಎಲ್ಲವೂ ಇದ್ದು ಇಲ್ಲದಂತಾಗಿದೆ. ಹಾರ್ಟ್, ಕಿಡ್ನಿ ಮತ್ತು ಲಿವರ್ ಪೂರ್ಣ ಡ್ಯಾಮೇಜ್ ಆಗಿದೆ. ಹಣ, ಆಸ್ತಿ, ಅಂತಸ್ತು ಇದ್ದು ಸಂಸಾರದಲ್ಲಿ ನನ್ನ ಪ್ರಸಿದ್ಧಿಯೂ ಇದೆ. ಡಾಕ್ಟರ್ ಈಗ ಹೇಳಿ ಹೋದರು, ನಿನ್ನ ಆಯುಷ್ಯ ದೇವರ ಕೈಯಲ್ಲಿದೆ. ಸಾವಿನ ಹೆಸರನ್ನು ಕೇಳುತ್ತಲೇ ಈಗ ಹೃದಯದಿ ನಡುಕ ಉಂಟಾಗಿದೆ. ಪ್ರಭು ಸತ್ಯ ಎನ್ನುವ ನಿನ್ನ ಜ್ಞಾನದ ಮಾತು ಈಗ ಅರಿವಿಗೆ ಬರುತ್ತಲಿದೆ. ಸಾಸಂಗಜಿ, ಭೌತಿಕ ಸಂಪತ್ತು ಎಷ್ಟಿದ್ದರೇನು ಜೀವನದಲ್ಲಿ ನೆಮ್ಮದಿ ಮಾತ್ರ ಇಲ್ಲದಾಗಿದೆ. ಜೀವನದಲ್ಲಿ ಸುಕೂನ್ ಮಾತ್ರ ಇಲ್ಲದಾಗಿದೆ, ನೆಮ್ಮದಿ ಮಾತ್ರ ಇಲ್ಲದಾಗಿದೆ. ಗೆಳೆಯನ ಮಾತನ್ನು ಕೇಳುತ್ತಾ ಮನದಲ್ಲಿ ಈ ರೀತಿ ಭಾವನೆ ಮೂಡಿದೆ. ಸದ್ಗುರು ನಾವೆಷ್ಟು ಧನ್ಯರು. ನಿಮ್ಮ ಚರಣ ನಮಗೆ ಇಂದು ದೊರಕಿದೆ. ಮುತ್ತಿನಂತಹ ಜನ್ಮವ ಪಡೆದ ಪ್ರತಿ ಮಾನವನ ಇದೇ ವ್ಯಥೆಯಾಗಿದೆ. ಇಂದು ಇದೆ, ನಾಳೆ ಇಲ್ಲ. ಅದು ಎಂದೆಂದಿಗೂ ನೆಮ್ಮದಿಯಲ್ಲ. ಪೂರ್ಣ ಸದ್ಗುರುವಿನ ಜ್ಞಾನದ ಹೊರತು ಇಂದಿನವರೆಗೂ ಯಾರು ನೆಮ್ಮದಿ ಪಡೆದಿಲ್ಲ. ಎಲ್ಲ ವೇದ ಗ್ರಂಥ ಮತ್ತು ಪುರಾಣಗಳಲ್ಲಿ ಇದರದ್ದೇ ಉಲ್ಲೇಖವಿದೆ. ಸದ್ಗುರುವಿಗೆ ಸಮರ್ಪಣೆಯಾದವರೇ ನೆಮ್ಮದಿಯ ಅನುಭವ ಮಾಡಬಹುದಾಗಿದೆ. ಪ್ರಪಂಚದಲ್ಲಿ ಇಂದು ಜನರ ಹುಡುಕಾಟ
ಶಾಂತಿ ನೆಮ್ಮದಿಗಾಗಿ ಎಲ್ಲೆಲ್ಲೂ ಪರದಾಟ. ಶಾಂತಿ ನೆಮ್ಮದಿಗಾಗಿ ಎಲ್ಲೆಲ್ಲೂ ಪರದಾಟ. ನೆಮ್ಮದಿಯ ಸ್ರೋತ ಜಗದಲ್ಲಿ ಸದ್ಗುರು ಮಾತ್ರ. ನೆಮ್ಮದಿಯ ಸ್ರೋತ ಜಗದಲ್ಲಿ ಸದ್ಗುರು ಮಾತ್ರ. ಸ್ಥಿರವಿರಲಿ ನಮ್ಮೆಲ್ಲರ ಭಕ್ತಿಯ ಪಾತ್ರ. ಸ್ಥಿರವಿರಲಿ ನಮ್ಮೆಲ್ಲರ ಭಕ್ತಿಯ ಪಾತ್ರ. ಪ್ರೇಮದ ರಸವನ್ನು ಕುಡಿದವನು ಪ್ರೀತಿಯ ನುಡಿಯನ್ನು ನುಡಿದವನು. ಪ್ರೇಮದ ರಸವನ್ನು ಕುಡಿದವನು ಪ್ರೀತಿಯ ನುಡಿಯನ್ನು ನುಡಿದವನು. ನೆಮ್ಮದಿಯ ಜೀವನ ಅವನೇ ಜೀವಿಸುವನು. ಕ್ಷಣ ಕ್ಷಣವು ಸದ್ಗುರುವಿಗೆ ಕೃತಜ್ಞತೆ ಮಾಡುವವನು. ನೆಮ್ಮದಿಯ ಜೀವನ ಅವನೇ ಜೀವಿಸುವನು. ಕ್ಷಣ ಕ್ಷಣವು ಸದ್ಗುರುವಿಗೆ ಕೃತಜ್ಞತೆ ಮಾಡುವವನು. ಸಾಸಂಗಜಿ ಪ್ರೀತಿಯಿಂದ ಹೇಳಿರಿ. ಧನ್ಯವಾದ.